Hello my dear students, myself Vidyashri. I am business studies lecturer in Alpha Pre-University College, Krishnarajanagar. This is my class 7. The chapter is financial management. In the class 6, you learnt about the capital structure and what are the factors affecting to choice of the capital structure. So these are all things you learnt in the previous class. In this class, I am going to explain ಫಿಕ್ಸೆಡ್ ಕ್ಯಾಪಿಟಲ್. ಸೊ ಏನು ಫಿಕ್ಸೆಡ್ ಕ್ಯಾಪಿಟಲ್ ಅಂತ ಹೇಳಿದ್ರೆ ಸ್ಥಿರ ಆಸ್ತಿಗಳು ಅಂತೇಳಿ ನಾವು ಕರೆಯುವಂಥದ್ದು. ಸೊ ಇದ್ರ ಬಗ್ಗೆ ನೀವು ಅಕೌಂಟೆನ್ಸಿನಲ್ಲೂ ಓದಿರ್ತೀರಾ, ಬಿಸ್ನೆಸ್ಸಲ್ಲಿ ನಾನು ಕೂಡ ಹೇಳಿದ್ದೀನಿ ಫಿಕ್ಸೆಡ್ ಕ್ಯಾಪಿಟಲನ್ನು ಯಾವುದಕ್ಕೆ ಯೂಸ್ ಮಾಡ್ತಾರೆ ಅಂತ ಹೇಳಿ. ಸೊ ವಾಟ್ ಈಸ್ ದ ಫಿಕ್ಸೆಡ್ ಕ್ಯಾಪಿಟಲ್? ಫಿಕ್ಸೆಡ್ ಕ್ಯಾಪಿಟಲ್ ಅಂದರೆ ಏನು? ಫಿಕ್ಸೆಡ್ ಕ್ಯಾಪಿಟಲ್ ಆರ್ ದೋಸ್ which remains in the business for more than 1 year. ಸೊ ಯಾವ ಸಂಸ್ಥೆಯಲ್ಲಿ ಸ್ಥಿರ ಆಸ್ತಿಗಳನ್ನು ಹೊಂದೋದಕ್ಕೆ ಮತ್ತು ಆ ಸ್ಥಿರ ಆಸ್ತಿಗಳನ್ನು ಅಭಿವೃದ್ಧಿ ಪಡಿಸೋದಕ್ಕೆ ಹೂಡಿದ ಬಂಡವಾಳವನ್ನು ಸ್ಥಿರ ಬಂಡವಾಳ ಅಂತೇಳಿ ಕರೆಯುವಂಥದ್ದು. ಒಂದು ಸಂಸ್ಥೆಗೆ ಬೇಕಾಗಿರುವಂತಹ ಸ್ಥಿರ ಆಸ್ತಿಗಳು ಮತ್ತು ಆ ಸ್ಥಿರ ಆಸ್ತಿಗಳನ್ನು ಅಭಿವೃದ್ಧಿಪಡಿಸೋದಕ್ಕೆ ಹೂಡಿಕೆ ಮಾಡುವಂತಹ ಬಂಡವಾಳವನ್ನು ನಾವು ಫಿಕ್ಸೆಡ್ ಕ್ಯಾಪಿಟಲ್ ಅಂತೇಳಿ ಕರೆಯುವಂಥವು. ಸೊ ಈ ಬಂಡವಾಳ ಅಥವಾ ಈ ಫಿಕ್ಸೆಡ್ ಕ್ಯಾಪಿಟಲ್ ಸಾಮಾನ್ಯವಾಗಿ ದೀರ್ಘಾವಧಿಗೆ ಬಳಕೆಯನ್ನು ಮಾಡಲಾಗುವಂಥದ್ದು. ಸೊ ದಿಸ್ ಕ್ಯಾಪಿಟಲ್ ಫಿಕ್ಸೆಡ್ ಕ್ಯಾಪಿಟಲ್ ಈಸ್ ಯೂಸಸ್ ಇನ್ ಎ ಲಾಂಗ್ ಟರ್ಮ್ ಕ್ಯಾಪಿಟಲ್. ತುಂಬ ದೀರ್ಘಾವಧಿಯವರೆಗೆ ಬಳಕೆ ಮಾಡುವಂತಹ ಒಂದು ಬಂಡವಾಳವನ್ನು ಫಿಕ್ಸ್ಡ್ ಕ್ಯಾಪಿಟಲ್ ಅಂತೇಳಿ ಕರೆಯುವಂಥದ್ದು. ಸೊ ಫಿಕ್ಸ್ಡ್ ಕ್ಯಾಪಿಟಲ್ ಆರ್ ದೋಸ್ ವಿಚ್ ರಿಮೈನ್ಸ್ ಇನ್ ದ ಬಿಸ್ನೆಸ್ ಫಾರ್ ಮೋರ್ ದ್ಯಾನ್ 1 year. ಒಂದು ಸಂಸ್ಥೆಗೆ ಬೇಕಾಗಿರುವಂತಹ ಸ್ಥಿರ ಆಸ್ತಿಗಳನ್ನು ಹೊಂದೋದಕ್ಕೆ ಮತ್ತು ಆ ಸ್ಥಿರ ಆಸ್ತಿಗಳನ್ನು ಅಭಿವೃದ್ಧಿಪಡಿಸಲು ಹೂಡಿಕೆ ಮಾಡಲಾಗಿರುವಂತಹ ಬಂಡವಾಳವನ್ನು ಸ್ಥಿರ ಬಂಡವಾಳ ಅಂತೇಳಿ ಕರೆಯುತ್ತಾರೆ. ಸೊ ಫಾರ್ ಎಕ್ಸಾಂಪಲ್ಸ್ ಯಾವ್ಯಾವ್ದಿರ್ಬೋದು, ಸ್ಥಿರ ಆಸ್ತಿಗಳು ಯಾವ್ಯಾವುದಾಗಿರ್ಬೋದು, ಫಿಕ್ಸ್ಡ್ ಅಸೆಟ್ಸ್ಗಳು ಯಾವ್ಯಾವುದಾಗಿರ್ಬೋದು, ಸಚ್ ಆಸ್ ಪ್ಲಾಂಟ್ ಆ್ಯಂಡ್ ಮಿಷಿನರಿ, ಫರ್ನಿಚರ್, ಫಿಕ್ಚರ್ಸ್, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಎಕ್ಸೆಟ್ರಾ. ಸೊ ದೀಸ್ ಆರ್ ಸಮ್ ಎಕ್ಸಾಂಪಲ್ ಫಾರ್ ದ ಫಿಕ್ಸ್ಡ್ assets such as plant and machinery, furniture, land and building, fixtures. So these are some example for the fixed capital. So fixed capital is also known as investment capital or capital budgeting, invest decisions ಅಂತೇಳಿ ಕೂಡ ಕರೆಯುವಂಥದ್ದು. ಸೊ ದಿಸ್ ಈಸ್ ಆಲ್ಸೋ ನೌನ್ ಆಸ್ capital budgeting decision. So fixed capital is also known as investment decision or capital budgeting decisions. Next, current assets. So ಒಂದು ವ್ಯವಹಾರ ಸಂಸ್ಥೆಗೆ ಕ್ಯಾಪಿಟಲ್ ಏನಕ್ಕೆ ಬೇಕು? ಇನ್ವೆಸ್ಟ್ಮೆಂಟ್ ಈಸ್ ರಿಕ್ವೈರ್ಡ್ ಟು ಬಿ ಮೇಡ್ ಇನ್ ಕರೆಂಟ್ ಅಸೆಟ್ಸ್ ಆ್ಯಂಡ್ ಫಿಕ್ಸ್ಡ್ ಅಸೆಟ್ಸ್. ಒಂದು ವ್ಯವಹಾರ ಸಂಸ್ಥೆಗೆ ಬೇಕಾಗಿರುವಂತಹ ಸ್ಥಿರ ಆಸ್ತಿಗಳನ್ನು ಹೊಂದೋದಕ್ಕೆ ಮತ್ತು ಚರ ಆಸ್ತಿಗಳು, ಸ್ಥಿರ ಮತ್ತು ಚರ ಆಸ್ತಿಗಳು ಅಂತೇಳಿ ಏನು ಕರಿತೀವಿ, ಸೊ ಅವುಗಳನ್ನು ಪಡೆದುಕೊಬೇಕು ಅಂತ ಹೇಳಿದ್ರೆ ಇನ್ವೆಸ್ಟ್ಮೆಂಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇನ್ವೆಸ್ಟ್ಮೆಂಟ್ ಈಸ್ required to be made in fixed assets and current assets in the business. What is the meaning of current assets? Current assets are those assets which in the normal routine of the business get converted into cash within a 1 year. ಒಂದು ವರ್ಷದ ಒಳಗಡೆ ಯಾವ ಅಸೆಟ್ಸ್ಗಳು ನಗದಾಗಿ ಪರಿವರ್ತನೆ ಆಗುತ್ತೋ ಅಂತಹ ಅಸೆಟ್ಸ್ಗಳನ್ನು ನಾವು ಕರೆಂಟ್ ಅಸೆಟ್ಸ್ ಅಂತೇಳಿ ಕರೆಯುವಂಥದ್ದು. ಫಿಕ್ಸೆಡ್ ಅಸೆಟ್ಸು ಲಾಂಗ್ ಟರ್ಮ್ ಆದರೆ ಕರೆಂಟ್ ಅಸೆಟ್ಸು ಶಾರ್ಟ್ ಟರ್ಮ್ ಅಸೆಟ್ಸ್ಗಳು ಅಥವಾ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಂತಲೂ ಕೂಡ ಕರೀತೀವಿ. ಸೊ ಒಂದು ಸಂಸ್ಥೆಗೆ ಬೇಕಾಗಿರುವಂತಹ ದೈನಂದಿನ ಡೇ ಟು ಡೇ ಆ್ಯಕ್ಟಿವಿಟೀಸ್ ಆಗಿರ್ಬೋದು ಅಥವಾ ಕ್ಯಾಶ್ ಇನ್ ಹ್ಯಾಂಡ್ ಆಗಿರ್ಬೋದು ಅಥವಾ ಕ್ಯಾಶ್ ಅಟ್ ಬ್ಯಾಂಕ್ ಆಗಿರ್ಬೋದು, ಇನ್ವೆಂಟರೀಸ್ ಆಗಿರ್ಬೋದು, ಬಿಲ್ಸ್ ರಿಸೀವಬಲ್ಸ್ ಆಗಿರ್ಬೋದು, ಡೆಟಾರ್ಸ್ಗಳಾಗಿರ್ಬೋದು. ಸೊ ಇದೆಲ್ಲ ಎಕ್ಸಾಂಪಲ್ ಫಾರ್ ದ ಕರೆಂಟ್ ಅಸೆಟ್ಸ್. ಕರೆಂಟ್ ಅಸೆಟ್ಸ್ ಅಂತ ಹೇಳಿದ್ರೆ ಆರ್ ದೋಸ್ ಅಸೆಟ್ಸ್ ವಿಚ್ ಇನ್ ದ ನಾರ್ಮಲ್ ರುಟೀನ್ ಆಫ್ ದ ಬಿಸ್ನೆಸ್ ಗೆಟ್ ಕನ್ವರ್ಟೆಡ್ ಇನ್ ಟು ಕ್ಯಾಶ್ ವಿತ್ ಇನ್ ದ 1 year. ಸೊ ಈ ಅಸೆಟ್ಸ್ಗಳನ್ನು ಸಾಮಾನ್ಯವಾಗಿ ವ್ಯವಹಾರದಲ್ಲಿ ದಿನನಿತ್ಯದ ಕೆಲಸ ಕಾರ್ಯಗಳಲ್ಲಿ ತೊಡಗಿಸುವಂತಹ ಹೂಡಿಕೆ ಮಾಡುವಂಥ ಅಸೆಟ್ಸನ್ನು ಕರೆಂಟ್ ಅಸೆಟ್ಸ್ ಅಂತೇಳಿ ಕರೆಯುವಂಥದ್ದು. ಫಾರ್ ಎಕ್ಸಾಂಪಲ್ ಕ್ಯಾಶ್ ಇನ್ ಹ್ಯಾಂಡ್ ಆಗಿರ್ಬೋದು, ಕ್ಯಾಶ್ ಅಟ್ ಬ್ಯಾಂಕ್ ಆಗಿರ್ಬೋದು, ಇನ್ವೆಂಟರೀಸ್ ಆಗಿರ್ಬೋದು, ಸೊ ಬಿಲ್ಸ್ ರಿಸೀವಬಲ್ ಆಗಿರ್ಬೋದು ಅಥವಾ ಡೇಟಾಸ್ ಆಗಿರ್ಬೋದು. ಸೊ ದೀಸ್ ಆರ್ ಸಮ್ ಎಕ್ಸಾಂಪಲ್ ಫಾರ್ ದ ಫಿಕ್ಸ್ಡ್ ಕ್ಯಾಪಿಟಲ್. ನೆಕ್ಸ್ಟ್, ಮ್ಯಾನೇಜ್ಮೆಂಟ್ ಆಫ್ ಫಿಕ್ಸ್ಡ್ ಕ್ಯಾಪಿಟಲ್. ಏನು ಮ್ಯಾನೇಜ್ಮೆಂಟ್ ಆಫ್ ಫಿಕ್ಸ್ಡ್ ಕ್ಯಾಪಿಟಲ್ ಅಂತ ಹೇಳಿದ್ರೆ ವಾಟ್ ಇಸ್ ದ ಮೀನಿಂಗ್ ಆಫ್ ಮ್ಯಾನೇಜ್ಮೆಂಟ್ ಆಫ್ ಫಿಕ್ಸ್ಡ್ ಕ್ಯಾಪಿಟಲ್? ಫಿಕ್ಸ್ಡ್ ಕ್ಯಾಪಿಟಲ್
refers to investment in long-term assets. ದೀರ್ಘಾವಧಿಯ ಆಸ್ತಿಗಳ ಮೇಲೆ ಹೂಡಿಕೆ ಮಾಡುವಂತಹ ಬಂಡವಾಳವನ್ನು ಫಿಕ್ಸ್ಡ್ ಕ್ಯಾಪಿಟಲ್ ಅಂತೇಳಿ ಕರಿತೀವಿ. ಹಾಗಾದರೆ ವಾಟ್ ಈಸ್ ದ ಮೀನಿಂಗ್ ಆಫ್ ಮ್ಯಾನೇಜ್ಮೆಂಟ್ ಆಫ್ ಫಿಕ್ಸ್ಡ್ ಕ್ಯಾಪಿಟಲ್? ಇಟ್ ಇನ್ವಾಲ್ವ್ಸ್ around allocation of a firm's capital to different project or assets with long term implications of the business. ಸೊ ಯಾವ ಒಂದು ವ್ಯವಹಾರ ಸಂಸ್ಥೆಯಲ್ಲಿ ದೀರ್ಘಾವಧಿಯ ಅಂಶವನ್ನು ಗಮನದಲ್ಲಿ ಇಟ್ಟುಕೊಂಡು ಬಂಡವಾಳವನ್ನು ಹೂಡಿಕೆ ಮಾಡುತ್ತಾರೋ ಅಂತಹ ಹೂಡಿಕೆಯನ್ನು ಮ್ಯಾನೇಜ್ಮೆಂಟ್ ಆಫ್ ಫಿಕ್ಸ್ಡ್ ಕ್ಯಾಪಿಟಲ್ ಅಂತ ಹೇಳಿ ಕರೆಯುವಂಥದ್ದು. ಇಟ್ ಇನ್ವಾಲ್ವ್ಸ್ ಅರೌಂಡ್ ಅಲೋಕೇಶನ್ ಆಫ್ ಫಂಡ್ಸ್ capital of different projects or assets with long term implications for the business. ಒಂದು ವ್ಯವಹಾರ ಸಂಸ್ಥೆಯಲ್ಲಿ ದೀರ್ಘಾವಧಿಯ ಅಂಶಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಯಾವ ಯಾವ ಅಸೆಟ್ಸ್ಗಳಿಗೆ ಅಥವಾ ಯಾವ ಯಾವ ಪ್ರಾಜೆಕ್ಟ್ಗಳಿಗೆ ಹೂಡಿಕೆಯನ್ನು ಮಾಡ್ತೀವೋ ಅಂತಹ ಒಂದು ಹೂಡಿಕೆಯನ್ನು ಮ್ಯಾನೇಜ್ಮೆಂಟ್ ಆಫ್ ಫಿಕ್ಸ್ಡ್ ಕ್ಯಾಪಿಟಲ್ ಅಂತೇಳಿ ಕರೆಯುವಂಥದ್ದು. ಸೊ ದಿಸ್ ಡಿಸಿಷನ್ are also called investment decisions or capital budgeting decisions. For example, the decision including purchasing of land and building, plant and machinery, launching a new product line or investing in a advanced technologies of production. So these are some examples for the fixed capital. ಯಾವ್ಯಾವುದು ಅಂತ ಹೇಳಿದ್ರೆ this decision include purchase of plant and machinery, land and building, launching a new product line or investing in a advanced technology of production. So this is introduction about the fixed capital. Fixed capital ಅಂದರೆ ಏನು? ಸ್ಥಿರಾಸ್ತಿಗಳನ್ನು ಹೊಂದೋದಕ್ಕೆ ಅಥವಾ ಸ್ಥಿರಾಸ್ತಿಗಳನ್ನು ಅಭಿವೃದ್ಧಿಪಡಿಸೋದಕ್ಕೆ ಹೂಡಿಕೆ ಮಾಡಲಾಗಿರುವಂತಹ ಬಂಡವಾಳವನ್ನು ಫಿಕ್ಸ್ಡ್ ಕ್ಯಾಪಿಟಲ್ ಅಂತೇಳಿ ಕರಿತೀವಿ. ಸೊ ಒಂದು ವ್ಯವಹಾರ ಸಂಸ್ಥೆಗೆ ಇನ್ವೆಸ್ಟ್ಮೆಂಟ್ ಈಸ್ ವೆರಿ ವೆರಿ ರಿಕ್ವೈರ್ಡ್ ಬಿಕಾಸ್ ಇನ್ವೆಸ್ಟ್ಮೆಂಟ್ ಈಸ್ ರಿಕ್ವೈರ್ಡ್ ಫಾರ್ to be made in fixed assets and current assets. What are the current assets? Are those assets which in the normal routine of the business and get converted into cash within a 1 year. For example, cash in hand, cash at bank, inventories, bills receivable, debtors, etc. What is the management of fixed capital andre eno? It involves around allocation of firm's capital to different project or assets with long term implications for the business. ಒಂದು ವ್ಯವಹಾರ ಸಂಸ್ಥೆಯಲ್ಲಿ ದೀರ್ಘಾವಧಿಯ ಅಂಶಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಯಾವ ಯಾವ ಅಸೆಟ್ಸ್ಗೆ ಅಥವಾ ಯಾವ ಯಾವ ಪ್ರಾಜೆಕ್ಟ್ಗಳಿಗೆ ಎಷ್ಟು ಹೂಡಿಕೆಯನ್ನು ಮಾಡಬೇಕು ಎಂದು ಅಂದಾಜಿಸೋದಕ್ಕೆ ಮ್ಯಾನೇಜ್ಮೆಂಟ್ ಆಫ್ ಫಿಕ್ಸ್ಡ್ ಕ್ಯಾಪಿಟಲ್ ಅಂತೇಳಿ ಕರೆಯುವಂಥದ್ದು. ಸೊ ದಿಸ್ ಈಸ್ ಆಲ್ಸೋ ನೌನ್ ಆಸ್ investment decision or capital budgeting decisions. These decisions involves purchasing of land and building, furnitures, plant and machinery, launching a new product line or investing in advanced technologies in production. The next important topic is importance of the fixed capital and what are the factors are affecting the requirements of fixed capital. Firstly, let me know importance of the fixed capital. Fixed capital has the following importance such as long-term growth and effect, large amount of funds involved, risk involved and irreversible decision. So these are some importance of the fixed capital. Firstly, long-term growth and effects. ಏನು long-term growth and effects ಅಂತ ಹೇಳಿದ್ರೆ these decisions have bearing on the long-term growth. The funds is invested in long-term assets likely to return in the future. These affect future possibilities and prospects of the business. So ಸಾಮಾನ್ಯವಾಗಿ ಫಿಕ್ಸ್ಡ್ ಕ್ಯಾಪಿಟಲ್ನ ಯಾವುದಕ್ಕೆ ಬಳಕೆ ಮಾಡ್ತೀವಿ ಅಂತ ಹೇಳಿದ್ರೆ ಒಂದು ಸಂಸ್ಥೆ ದೀರ್ಘಾವಧಿಯಲ್ಲಿ ಬಳಕೆ ಮಾಡುವಂತಹ ಸ್ಥಿರ ಆಸ್ತಿಗಳ ಮೇಲೆ ಹೂಡಿಕೆಯನ್ನು ಮಾಡುವಂತಹ ಬಂಡವಾಳವನ್ನು ನಾವು ಫಿಕ್ಸ್ಡ್ ಕ್ಯಾಪಿಟಲ್ ಅಂತೇಳಿ ಕರೆಯುವಂಥದ್ದು. ಸೊ ಯಾವಾಗ ಒಂದು ವ್ಯವಹಾರ ಸಂಸ್ಥೆ ಹೆಚ್ಚು ಬಂಡವಾಳವನ್ನು ಸ್ಥಿರ ಆಸ್ತಿಗಳ ಮೇಲೆ ಹೂಡಿಕೆಯನ್ನು ಮಾಡುತ್ತೋ ಆ ಸಂಸ್ಥೆ ಅಭಿವೃದ್ಧಿ ಆಗೋದಕ್ಕೆ ಬೆಳವಣಿಗೆ ಆಗೋದಕ್ಕೆ ಸಹಾಯವನ್ನು ಮಾಡುವಂಥದ್ದು. ಸೊ ಸಾಮಾನ್ಯವಾಗಿ ಫಿಕ್ಸ್ಡ್ ಕ್ಯಾಪಿಟಲ್ ಈಸ್ invested on the long term assets, so it is helps to the
future possibilities of the business and prospect of the business. So according to this points ಏನು ಹೇಳುತ್ತೆ ಅಂತ ಹೇಳಿದ್ರೆ these decisions have bearing on the long term growth. These funds invested in the long term assets likely in return in the future. This is affect future possibilities and prospect of the business. Second one, large amount of funds involved. ಏನು ಲಾರ್ಜ್ ಅಮೌಂಟ್ ಆಫ್ ಫಂಡ್ಸ್ ಇನ್ವಾಲ್ಡ್ ಅಂತ ಹೇಳಿದ್ರೆ ಸೊ ಫಿಕ್ಸ್ಡ್ ಕ್ಯಾಪಿಟಲ್ಸ್ ಒಂದು ವ್ಯವಹಾರ ಸಂಸ್ಥೆ ಸ್ಥಿರಾಸ್ತಿಗಳ ಮೇಲೆ ಹೂಡಿಕೆ ಮಾಡ್ತಾ ಇದೆ ಅಂತ ಹೇಳಿದ್ರೆ ಅಲ್ಲಿ ಹೆಚ್ಚು ಬಂಡವಾಳವನ್ನು ಬಯಸುವಂಥದ್ದು. ಫಾರ್ ಎಕ್ಸಾಂಪಲ್ ಒಂದು ಪ್ಲ್ಯಾಂಟ್ ತೊಗೊಬೇಕು ಅಂತ ಹೇಳಿದ್ರೆ ಮಿಷಿನರಿ ಪರ್ಚೇಸ್ ಮಾಡಬೇಕು ಅಥವಾ ಲ್ಯಾಂಡ್, ಬಿಲ್ಡಿಂಗ್, ಫರ್ನಿಚರ್ಸ್, ಸೊ ಈ ಎಲ್ಲ ಥಿಂಗ್ಸ್ಗಳನ್ನ ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರೆ ಇಟ್ಸ್ ರಿಕ್ವೈರ್ಡ್ ಮೋರ್ ಫಂಡ್ಸ್. ಸೊ ಅಕಾರ್ಡಿಂಗ್ ಟು ದಿಸ್ ಪಾಯಿಂಟ್ಸ್ ದೀಸ್ ಡಿಸಿಷನ್ಸ್ ರಿಸಲ್ಟ್ ಇನ್ ಎ ಸಬ್ಸ್ಟಾನ್ಷಿಯಲ್ ಪೋರ್ಷನ್ಸ್ ಆಫ್ ಕ್ಯಾಪಿಟಲ್ ಫಂಡ್ಸ್ belongings to the long-term project. These investment programs are planned after detailed analysis is the undertaken. So ಒಂದು ವ್ಯವಹಾರ ಸಂಸ್ಥೆ ಯಾವಾಗ ತನ್ನ ಸಂಸ್ಥೆಗೆ ಬೇಕಾಗಿರುವಂಥ ಸ್ಥಿರ ಆಸ್ತಿಗಳನ್ನು ಖರೀದಿ ಮಾಡಬೇಕು ಅಂತ ಹೇಳಿದ್ರೆ ಇಟ್ಸ್ ರಿಕ್ವೈರ್ಡ್ ಲಾರ್ಜ್ ಅಮೌಂಟ್ ಆಫ್ ಫಂಡ್ಸ್ ಟು ಪರ್ಚೇಸಿಂಗ್ ಆಫ್ ದ ಪ್ಲಾಂಟ್ ಆ್ಯಂಡ್ ಮಿಷಿನರೀಸ್, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್, ಮಿಷಿನರೀಸ್ or launching a new product line. So these are all involved huge capital investment on the fixed assets. Next, risk involved. ಏನು ರಿಸ್ಕ್ ಇನ್ವಾಲ್ಡ್ ಅಂತ ಹೇಳಿದ್ರೆ ನಷ್ಟ ಭಯ ಅನ್ನೋದು ಇರುವಂಥದ್ದು. ಫಿಕ್ಸ್ಡ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಆಫ್ ಹ್ಯೂಜ್ ಅಮೌಂಟ್ if affects the result of the firm's whole in the long term. So investment decisions involving fixed capital influence the overall business risk complexions of a firms. ಸೊ ಒಂದು ವ್ಯವಹಾರ ಸಂಸ್ಥೆಗೆ ಬೇಕಾಗಿರುವಂತಹ ಸ್ಥಿರ ಆಸ್ತಿಗಳನ್ನು ಖರೀದಿ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಇಟ್ಸ್ ರಿಕ್ವೈರ್ಡ್ ಹ್ಯೂಜ್ ಅಮೌಂಟ್ ಆನ್ ಫಿಕ್ಸ್ಡ್ ಅಸೆಟ್ಸ್. ಸೊ it may be written in the futures or it may be not written in the future. So each and every business, each and every large businesses have risk about the returning of the fixed assets amount. Next, irreversible decisions. ಏನು irreversible decisions ಅಂತ ಹೇಳಿದ್ರೆ ಬದಲಾಯಿಸಲಾಗದ ನಿರ್ಧಾರಗಳು ಅಂತೇಳಿ ಕರೆಯುವಂಥದ್ದು. These decisions once taken are not reversible without incurring heavy losses, without incurring ಎನಿ ಲಾಸಸ್. ಸೊ ಈ ನಿರ್ಧಾರಗಳನ್ನು ಅಥವಾ ಒಂದು ಸಲ ಫಿಕ್ಸೆಡ್ ಅಸೆಟ್ಸ್ಗಳ ಮೇಲೆ ಇನ್ವೆಸ್ಟ್ಮೆಂಟನ್ನು ಮಾಡಿದ ಮೇಲೆ ಆ ನಿರ್ಧಾರಗಳನ್ನು ಬದಲಾಯಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಬದಲಾಯಿಸಬೇಕು ಅಂತ ಹೇಳಿದ್ರೆ ಆ ಸ್ಥಿರ ಆಸ್ತಿಗಳ ಮೇಲೆ ಹೂಡಿಕೆ ಮಾಡಿರುವಂತಹ ಬಂಡವಾಳ ಏನಾಗುವಂಥದ್ದು, ಲಾಸಸ್ ಆಗುವಂಥದ್ದು. ಎ ಪ್ರಾಜೆಕ್ಟ್ ಆಫ್ಟರ್ ಎವಿ ಇನ್ವೆಸ್ಟ್ಮೆಂಟ್ ಈಸ್ ಕ್ವೈಟ್ ಕಾಸ್ಟ್ಲಿ in terms of waste of the funds. ಸೊ ಒಂದು ಸಲ ಸ್ಥಿರ ಆಸ್ತಿಗಳ ಮೇಲೆ ಬಂಡವಾಳವನ್ನು ಹೂಡಿಕೆ ಮಾಡಿತ್ತು ಅಂತ ಹೇಳಿದ್ರೆ ಆ ಆಸ್ತಿಗಳ ಮೇಲೆ ಏನು ಇನ್ವೆಸ್ಟ್ಮೆಂಟ್ ಮಾಡಿದ್ದೀವೋ ಅಥವಾ ಯಾವ ಪ್ರಾಜೆಕ್ಟ್ಗಳ ಮೇಲೆ ಇನ್ವೆಸ್ಟ್ಮೆಂಟ್ನ ಮಾಡಿದ್ದೀವೋ ಅವು ತುಂಬ ವೆಚ್ಚದಾಯಕವಾಗಿರುವಂಥದ್ದು. ಸೊ ಅದೇ ರೀತಿ ಇನ್ ಟರ್ಮ್ಸ್ ಆಫ್ ವೇಸ್ಟೇಜ್ ಆಫ್ ಫಂಡ್ಸ್ ಸಮ್ಟೈಮ್ಸ್ ಏನಾಗ್ಬೋದು, ಏನು ನಾವು ಸ್ಥಿರಾಸ್ತಿಗಳ ಮೇಲೆ ಹೂಡಿಕೆಯನ್ನು ಮಾಡಿರ್ತೀವೋ ಆ ಫಂಡು ವೇಸ್ಟ್ ಆಗೋ ಕೂಡ ಆಗ್ಬೋದು. ಸೊ ಹಾಗಾಗಿ ಫಿಕ್ಸ್ಡ್ ಕ್ಯಾಪಿಟಲ್ ಈಸ್ ದ ಇರ್ರಿವರ್ಸಬಲ್ ಡಿಸಿಷನ್ಸ್. ಒಂದು ಸಲ ಡಿಸಿಷನ್ಸ್ನ ತೊಗೊಂಡ್ಮೇಲೆ ಇನ್ನೊಂದು ಸಲ ಚೇಂಜ್ ಮಾಡೋದಕ್ಕೆ ಸಾಧ್ಯ ಆಗೋದೇ ಇಲ್ಲ. ಚೇಂಜ್ ಮಾಡಲೇಬೇಕು ಅಂತ ಹೇಳಿದ್ರೆ ಅಲ್ಲೇನಾಗಿರುತ್ತೆ, ಹೆವಿ ಲಾಸಸ್ ಅನ್ನೋದು ಆಗಿರುವಂಥದ್ದು. ಸೊ ದೀಸ್ ಆರ್ ಸಮ್ ಇಂಪಾರ್ಟೆನ್ಸ್ ಆಫ್ ಫಿಕ್ಸ್ಡ್ ಕ್ಯಾಪಿಟಲ್. ಫಸ್ಟ್ ಒನ್ ಏನು ಹೇಳುತ್ತೆ, ಲಾಂಗ್ ಟರ್ಮ್ ಗ್ರೋತ್ ಆ್ಯಂಡ್ ಎಫೆಕ್ಟ್ಸ್. ಸೊ ಯಾವಾಗ ಒಂದು ವ್ಯವಹಾರ ಸಂಸ್ಥೆ ಸ್ಥಿರ ಆಸ್ತಿಗಳ ಮೇಲೆ ದೀರ್ಘಾವಧಿ ಬಾಳಿಕೆ ಬರುವಂಥ ಅಸೆಟ್ಸ್ಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡುತ್ತೋ, ಸೊ ಅಲ್ಲೇನಾಗುತ್ತೆ, ವ್ಯವಹಾರ ಸಂಸ್ಥೆ ಫ್ಯೂಚರ್ ಪಾಸಿಬಿಲಿಟೀಸ್ ಕೂಡ ಏನಾಗುತ್ತೆ, ಇಂಪ್ರೂವ್ ಆಗೋಂಥದ್ದು ಮತ್ತು ಪ್ರಾಸ್ಪೆಕ್ಟಿವ್ಸ್ ಆಫ್ ದ ಬಿಸ್ನೆಸ್ ಕೂಡ ಇಂಪ್ರೂವ್ ಆಗುವಂಥದ್ದು. ನೆಕ್ಸ್ಟ್, ಲಾರ್ಜ್ ಅಮೌಂಟ್ ಆಫ್ ಫಂಡ್ಸ್ ಇನ್ವಾಲ್ವ್ಡ್. ಸೊ ಫಿಕ್ಸ್ಡ್ ಅಸೆಟ್ಸ್ಗಳು ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರೆ ಇಟ್ಸ್ ರಿಕ್ವೈರ್ಡ್ ಮೋರ್ ಮನಿ. ಸೊ ಫಿಕ್ಸ್ಡ್ ಕ್ಯಾಪಿಟಲ್ ಈಸ್ ರಿಕ್ವೈರ್ಡ್ ಫಾರ್ ಪರ್ಚೇಸಿಂಗ್ ಆಫ್ ದ ಫಿಕ್ಸ್ಡ್ ಅಸೆಟ್ಸ್. ನೆಕ್ಸ್ಟ್, ರಿಸ್ಕ್ ಇನ್ವಾಲ್ವ್ಡ್. ಈಚ್ ಆ್ಯಂಡ್ ಎವ್ರಿ ಬಿಸ್ನೆಸ್ have some risk. Fixed capital investment of huge amount if affect return of the firm's whole in the long term. Investment decisions involving fixed capital influence the overall business
ಇಟ್ಸ್ ಕಾಂಪ್ಲಿಕೇಶನ್ಸ್ ಆಫ್ ಫರ್ಮ್ಸ್. ನೆಕ್ಸ್ಟ್ ಇರ್ರಿವರ್ಸಬಲ್ ಡಿಸಿಷನ್ಸ್. ಇದೇನು ಹೇಳುತ್ತೆ ಅಂತ ಹೇಳಿದ್ರೆ ದೀಸ್ ಡಿಸಿಷನ್ಸ್ ಒನ್ಸ್ ಟೇಕನ್ ಆರ್ ನಾಟ್ ರಿವರ್ಸಬಲ್ without incurring heavy losses. A project of a heavy investment is made in quite costly in terms of waste of funds. Next, what are the factors are affecting the requirement of fixed capital? So ಯಾವ ಅಂಶಗಳು ಸ್ಥಿರ ಬಂಡವಾಳದ ಮೇಲೆ ಪ್ರಭಾವವನ್ನು ಬೀರುವಂಥದ್ದು. ಸೊ ದೀಸ್ ಆರ್ ಆಲ್ ಸಮ್ ಪಾಯಿಂಟ್ಸ್ ಅಫೆಕ್ಟಿಂಗ್ ಟು ದ requirement of the fixed capital. This is the 4 marks questions. Firstly, nature of business, scale of operation, choice of techniques. Firstly, capital intensive, labor intensive, technology upgradation, growth prospects, diversification, financing alternatives, level of collaboration. So these are some factors are affecting to the requirements of the fixed capital. So let me now one by one. Nature of business. ಏನು nature of business ಅಂತ ಹೇಳಿದ್ರೆ ವ್ಯವಹಾರದ ಸ್ವರೂಪ. The type of the business as in bearing upon the fixed capital requirements. ಸೊ ಕೆಲವು ವ್ಯವಹಾರದ ಸ್ವರೂಪವು ಕೂಡ ಕಂಪನಿಯು ನಡೆಸುವಂಥ ಯಾವ ಕಂಪನಿ ಯಾವ ವಿಧವಾದ ವ್ಯವಹಾರಗಳನ್ನು ನಡೆಸ್ತಾ ಇದೆಯೋ ಆ ವ್ಯವಹಾರದ ಸ್ವರೂಪವು ಕೂಡ ಸ್ಥಿರ ಬಂಡವಾಳ ಎಷ್ಟು ಬೇಕು ಎಂಬುದನ್ನು ನಿರ್ಧರಿಸುವಂಥದ್ದು. ಸೊ ಇವಾಗ ಒಂದು ವ್ಯವಹಾರ ಸಂಸ್ಥೆ ತನ್ನ ಒಂದು ವ್ಯವಹಾರವನ್ನು ಶುರು ಮಾಡ್ತಾ ಇದೆ ಅಂತ ಹೇಳಿದ್ರೆ ಆ ವ್ಯವಹಾರ ಸಂಸ್ಥೆ ತನ್ನ ಕಂಪನಿಗೆ ಬೇಕಾಗಿರುವಂತಹ ಸ್ಥಿರ ಆಸ್ತಿಗಳ ಹೂಡಿಕೆಯನ್ನು ಅಂದಾಜಿಸುವಂಥದ್ದು. ಸೊ ವ್ಯವಹಾರ ಸಂಸ್ಥೆ ಗಾತ್ರ ಚಿಕ್ಕದಾಗಿದ್ದರೆ ಇಟ್ಸ್ ರಿಕ್ವೈರ್ಡ್ ಲೋವರ್ ಫಿಕ್ಸ್ಡ್ ಕ್ಯಾಪಿಟಲ್. ಇನ್ ಕೇಸ್ ದ ಲಾರ್ಜ್ ಸೈಜ್ ಆಫ್ ದ ಬಿಸ್ನೆಸ್ ಇಟ್ಸ್ ರಿಕ್ವೈರ್ಡ್ ಹ್ಯೂಜ್ ಫಿಕ್ಸ್ಡ್ ಕ್ಯಾಪಿಟಲ್. ಫಾರ್ ಎಕ್ಸಾಂಪಲ್, ಟ್ರೇಡಿಂಗ್ ಕನ್ಸರ್ನ್ needs lower investment in a fixed assets compared with the manufacturing organizations since it does not require to purchase plant and machinery etc. ವ್ಯಾಪಾರಿ ಸಂಸ್ಥೆ ಅಂತ ಹೇಳಿದ್ರೆ ಏನು? ಬರೀ ವಸ್ತುಗಳನ್ನು ಕೊಂಡುಕೊಳ್ಳುವುದು ಮತ್ತು ಮಾರಾಟವನ್ನು ಮಾಡುವಂಥದ್ದು. ಸೊ ಆ ವ್ಯಾಪಾರ ಸಂಸ್ಥೆಗೆ ಹೆಚ್ಚು ಸ್ಥಿರ ಆಸ್ತಿಗಳನ್ನು ಖರೀದಿ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಅದೇ ರೀತಿ ಒಂದು ಉತ್ಪಾದನಾ ವ್ಯವಹಾರ ಸಂಸ್ಥೆಗೆ ಉತ್ಪಾದನೆ ಅಂತ ಹೇಳಿದ್ರೆ ವಸ್ತುಗಳನ್ನು ಉತ್ಪಾದಿಸುವಂಥ ಒಂದು ಸಂಸ್ಥೆ. ಆ ಸಂಸ್ಥೆಗೆ ಏನು ಬೇಕು? ಹೆಚ್ಚು ಸ್ಥಿರ ಆಸ್ತಿಗಳು ಬೇಕು, ಫಿಕ್ಸ್ಡ್ ಅಸೆಟ್ಸ್ಗಳು ಬೇಕು. ಸೊ ಹಾಗಾದರೆ ಮ್ಯಾನುಫ್ಯಾಕ್ಚರಿಂಗ್ firms required huge capital investment on the fixed assets, but trading concern does not need huge capital investment on the fixed assets. So that type of business has a bearing upon a fixed capital requirements. For example, trading concern needs lower investment in a fixed assets compared with the manufacturing organizations since it does not require to purchase plant and machinery etc. So ಉತ್ಪಾದನಾ ಸಂಸ್ಥೆ ಮತ್ತು ವ್ಯಾಪಾರ ಸಂಸ್ಥೆಗೆ ಕಂಪೇರ್ ಮಾಡಿಕೊಂಡಾಗ ವ್ಯಾಪಾರಿ ಸಂಸ್ಥೆಗೆ ಕಡಿಮೆ ಫಿಕ್ಸ್ಡ್ ಕ್ಯಾಪಿಟಲ್ ರಿಕ್ವೈರ್ಡ್. ಏನಕ್ಕೆ ಅಂತ ಹೇಳಿದ್ರೆ ವಸ್ತುಗಳನ್ನು ಖರೀದಿ ಮತ್ತು ಮಾರಾಟ ಮಾಡೋದ್ರಿಂದ ಆ ವ್ಯಕ್ತಿಗೆ ಫಿಕ್ಸ್ಡ್ ಅಸೆಟ್ಸ್ಗಳ ಅವಶ್ಯಕತೆ ಇರೋದಿಲ್ಲ. ಅದೇ ಒಬ್ಬ ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ಗೆ ಕಂಪೇರ್ ಮಾಡಿಕೊಂಡ್ರೆ ಅವನಿಗೆ ಪ್ಲಾಂಟು, ಮಿಷಿನರಿ, ಫರ್ನಿಚರ್ಸ್ ಎಲ್ಲ ರಿಕ್ವೈರ್ಡ್. ಸೊ ಹಾಗಾಗಿ ಆ ವ್ಯಕ್ತಿಗೆ ಏನಾಗುತ್ತೆ? ಹೆಚ್ಚು ಫಿಕ್ಸ್ಡ್ ಅಸೆಟ್ಸ್ಗಳ ಅವಶ್ಯಕತೆ ಇರೋದ್ರಿಂದ ಹ್ಯೂಜ್ ಫಿಕ್ಸ್ಡ್ ಕ್ಯಾಪಿಟಲ್ ಈಸ್ ರಿಕ್ವೈರ್ಡ್. ಸೆಕೆಂಡ್ ಒನ್, ಸ್ಕೇಲ್ ಆಫ್ ಆಪರೇಷನ್. ಏನು ಸ್ಕೇಲ್ ಆಫ್ ಆಪರೇಷನ್ ಅಂತ ಹೇಳಿದ್ರೆ ಕಾರ್ಯಾಚರಣೆಯ ಪ್ರಮಾಣ ಅಂತೇಳಿ ಕರೆಯುವಂಥದ್ದು. ಎ ಲಾರ್ಜ್ ಆರ್ಗ್ಯಾನೈಜೇಷನ್ operating at a higher scale needs bigger plants, more space etc. and therefore requires higher investment in fixed assets when compared with the small organizations. So ಸ್ಕೇಲ್ ಅಂತ ಹೇಳಿದ್ರೆ ಒಂದು ಸ್ಮಾಲ್ ಆರ್ಗ್ಯಾನೈಜೇಷನ್ಸ್ ಬರುವಂಥದ್ದು, ಒಂದು ಲಾರ್ಜ್ ಆರ್ಗ್ಯಾನೈಜೇಷನ್ಸ್ ಬರುವಂಥದ್ದು. ಸೊ ಲಾರ್ಜ್ ಆರ್ಗ್ಯಾನೈಜೇಷನ್ಸ್ ಮತ್ತು ಸ್ಮಾಲ್ ಆರ್ಗ್ಯಾನೈಜೇಷನ್ಸ್ಗಳಿಗೆ ಕಂಪೇರ್ ಮಾಡಿಕೊಂಡಾಗ ದ ಲಾರ್ಜ್ ಆರ್ಗ್ಯಾನೈಜೇಷನ್ಸ್ ರಿಕ್ವೈರ್ಡ್ ಹೈಯರ್ ಸ್ಕೇಲ್ ನೀಡ್ಸ್, ಬಿಗ್ಗರ್ ಪ್ಲಾಂಟ್ಸ್, ಮಿಷಿನರೀಸ್, ಲ್ಯಾಂಡ್, ಬಿಲ್ಡಿಂಗ್, furniture. So these are all required in the large operating firms. But
small organizations does not require any bigger space and bigger plans, it does not require. So here fixed capital requirements is on the basis of scale of the operations. When the business is large, the fixed capital is requirement is high. When the small organizations is required, low investment on the fixed assets. Next, choice of ಟೆಕ್ನಿಕ್ಸ್. ಏನು ಚಾಯ್ಸ್ ಆಫ್ ಟೆಕ್ನಿಕ್ಸ್ ಅಂತ ಹೇಳಿದ್ರೆ, ಸೊ ಚಾಯ್ಸ್ ಆಫ್ ಟೆಕ್ನಿಕ್ಸ್ ಅಂತ ಹೇಳಿದ್ರೆ ಉತ್ಪಾದನಾ ವಿಧಾನದ ಆಯ್ಕೆ ಅಥವಾ ತಂತ್ರ ವಿಧಾನದ ಆಯ್ಕೆ ಅಂತೇಳಿ ಕರೆಯುವಂಥದ್ದು. Some organizations are used two techniques. One is the capital intensive, second one is labor intensive. So some organizations are used, there are two techniques such as capital intensive and labor intensive. What is the capital incentives andre enu? Capital intensive organizations required higher investment in the plant and machinery as it refers less on the manual labor. Ade labor intensive anta helidre, so you labor incentive organizations on the other hand requires less investment in the fixed assets. So ಯಾವುದೇ ಒಂದು ವ್ಯವಹಾರ ಸಂಸ್ಥೆಗಳು ಎರಡು ರೀತಿಯ ಟೆಕ್ನಿಕ್ಗಳನ್ನು ಬಳಕೆ ಮಾಡ್ಬೋದು. ಸೊ ಆ ಟೆಕ್ನಿಕ್ಸ್ಗಳು ಯಾವ್ಯಾವುದು ಅಂತ ಹೇಳಿದ್ರೆ, ಒಂದು ಕ್ಯಾಪಿಟಲ್ ಇಂಟೆನ್ಸಿವ್, ಇನ್ನೊಂದು ಲೇಬರ್ ಇಂಟೆನ್ಸಿವ್. ಸೊ ಕ್ಯಾಪಿಟಲ್ ಇಂಟೆನ್ಸಿವ್ನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಫಿಕ್ಸೆಡ್ ಅಸೆಟ್ಸ್ಗಳ ಮೇಲೆ ಜಾಸ್ತಿ ಹೂಡಿಕೆಯನ್ನು ಮಾಡಬೇಕಾಗಿರುತ್ತೆ. ಸೊ ಏನಕ್ಕೆ ಅಂತ ಹೇಳಿದ್ರೆ ಅಲ್ಲಿ ಕಾರ್ಮಿಕರಿಗಿಂತ ಹೆಚ್ಚು ಮಿಷಿನರೀಸ್ಗಳಾಗಿರ್ಬೋದು ಅಥವಾ ಪ್ಲ್ಯಾಂಟ್ ಆಗಿರ್ಬೋದು, ಫರ್ನಿಚರ್ಸ್ಗಳ ಬಳಕೆ ಅನ್ನೋದು ಜಾಸ್ತಿ ಇರುವಂಥದ್ದು. ಸೊ ಹಾಗಾದರೆ ಕ್ಯಾಪಿಟಲ್ ಇಂಟೆನ್ಸಿವ್ಸ್ ಈಸ್ required more fixed capital because here less uses of the manual labors. In the labor intensive nalli, so here fixed capital requirements is less because here manual labors are used. So these some factors are affecting to the requirements of the fixed capital. So ಯಾವ ವ್ಯವಹಾರ ಸಂಸ್ಥೆ ಕ್ಯಾಪಿಟಲ್ ಇಂಟೆನ್ಸಿವ್ ಟೆಕ್ನಿಕನ್ನು ಯೂಸ್ ಮಾಡುತ್ತೋ ಆ ವ್ಯವಹಾರ ಸಂಸ್ಥೆಗೆ ಹೆಚ್ಚು ಫಿಕ್ಸೆಡ್ ಅಸೆಟ್ಸ್ಗಳನ್ನ ಅವಶ್ಯಕತೆ ಇರುವಂಥದ್ದು. ಸೊ ಇಲ್ಲಿ ಲೇಬರ್ಸ್ಗಳು ಕಡಿಮೆ ಇರ್ತಾರೆ, ಪ್ಲ್ಯಾಂಟು ಮಿಷಿನರೀಸು ಫರ್ನಿಚರ್ಸ್ಗಳ ಬಳಕೆ ಜಾಸ್ತಿ ಇರುವಂಥದ್ದು. ಸೊ ಇನ್ನು ಲೇಬರ್ ಇಂಟೆನ್ಸಿವ್ನಲ್ಲಿ ಫಿಕ್ಸೆಡ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ಸ್ ಈಸ್ ಲೋ ಬಿಕಾಸ್ here there is no used any fixed assets compared to the capital intensive. So here largely use manual labors. Next, technology upgradation. ಏನು ಟೆಕ್ನಾಲಜಿ ಅಪ್ಗ್ರೇಡೇಷನ್ಸ್ ಅಂತ ಹೇಳಿದ್ರೆ, ಸೊ ತಂತ್ರಜ್ಞಾನದ ಉನ್ನತೀಕರಣ ಅಂತೇಳಿ ಕರೆಯುವಂಥದ್ದು. ಇನ್ certain industry assets become obsolete sooner. Consequently, their replacement become due faster. Higher investment is required when the purchase of new technologies, furnitures and computers. ಸೊ ಯಾವಾಗ ಒಂದು ವ್ಯವಹಾರ ಸಂಸ್ಥೆ ತನ್ನ ಒಂದು ತಂತ್ರಜ್ಞಾನದ ಉನ್ನತೀಕರಣ ಮಾಡಬೇಕು ಅಂದ್ಕೊಳ್ಳುತ್ತೋ, ಸೊ ತಂತ್ರಜ್ಞಾನಗಳನ್ನು ಬದಲಾವಣೆ ಮಾಡಬೇಕು ಅಂದ್ಕೊಳ್ಳುತ್ತೋ, ಅವಾಗ ಏನಾಗುತ್ತೆ ಫಿಕ್ಸೆಡ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ಸ್ ಜಾಸ್ತಿ ಆಗುವಂಥದ್ದು. ಸೊ ನವಡೇಸ್ ಏನಾಗ್ತಾ ಇದೆ, ಅಡ್ವಾನ್ಸ್ಡ್ ಟೆಕ್ನಾಲಜೀಸ್ಗಳು ಬರ್ತಾ ಇದೆ. ಸೊ ಹಳೆ ಟೆಕ್ನಾಲಜೀಸ್ಗಳನ್ನು ತೆಗೆದು ಅವುಗಳನ್ನ ರೀಪ್ಲೇಸ್ ಮಾಡಬೇಕು ನ್ಯೂ ಟೆಕ್ನಾಲಜೀಸ್ ಜೊತೆ. ಹಾಗಾದರೆ ಹೊಸ ಟೆಕ್ನಾಲಜೀಸ್ಗಳನ್ನ ಅಡಾಪ್ಟ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಇಟ್ಸ್ ರಿಕ್ವೈರ್ಡ್ ಮೋರ್ ಫಿಕ್ಸ್ಡ್ ಕ್ಯಾಪಿಟಲ್ ಆನ್ ದ ಫಿಕ್ಸ್ಡ್ ಅಸೆಟ್ಸ್. ಸೊ ದಿಸ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಟು ದ ಚಾಯ್ಸ್ ಆಫ್ ರಿಕ್ವೈರ್ಮೆಂಟ್ಸ್ ಆಫ್ ದ ಫಿಕ್ಸ್ಡ್ ಕ್ಯಾಪಿಟಲ್. ಟೆಕ್ನಾಲಜಿ ಅಪ್ಗ್ರೇಡೇಷನ್, ಸೊ ಹೊಸ ತಂತ್ರಜ್ಞಾನಗಳು ಬಂದ ಹಾಗೆ ರೀಪ್ಲೇಸನ್ನು ಮಾಡಬೇಕಾಗಿರುವಂಥದ್ದು. ಸೊ ಟೆಕ್ನಾಲಜೀಸ್ಗಳು ಯಾವ್ಯಾವುದಾಗಿರ್ಬೋದು ಅಂತ ಹೇಳಿದ್ರೆ ನ್ಯೂ ಟೆಕ್ನಾಲಜೀಸ್, ಪರ್ಚೇಸಿಂಗ್ ಆಫ್ ನ್ಯೂ ಟೆಕ್ನಾಲಜೀಸ್ ಆಗಿರ್ಬೋದು, ಫರ್ನಿಚರ್ಸ್ಗಳಾಗಿರ್ಬೋದು ಅಥವಾ ಕಂಪ್ಯೂಟರ್ಸ್ಗಳಾಗಿರ್ಬೋದು. ನೆಕ್ಸ್ಟ್, ಗ್ರೌತ್ ಪ್ರಾಸ್ಪೆಕ್ಟ್ಸ್. ಏನು ಗ್ರೌತ್ ಪ್ರಾಸ್ಪೆಕ್ಟ್ಸ್ ಅಂತ ಹೇಳಿದ್ರೆ ಬೆಳವಣಿಗೆಯ ನಿರೀಕ್ಷೆಗಳು ಅಂತೇಳಿ ಕರೆಯುವಂಥದ್ದು. ಹೈಯರ್ growth of an organization generally requires higher investment in the fixed assets and higher investment in the fixed capital. ಸೊ ಯಾವ ವ್ಯವಹಾರ ಸಂಸ್ಥೆಗಳು ಬೆಳವಣಿಗೆ ಮತ್ತು ವಿಸ್ತರಣೆ ಆದಂತೆ ಹೆಚ್ಚಿನ ಸ್ಥಿರ ಬಂಡವಾಳದ ಅಗತ್ಯತೆ ಇರುವಂಥದ್ದು. ಸೊ ಇವಾಗ ಒಂದು ವ್ಯವಹಾರ ಸಂಸ್ಥೆ ಹೆಚ್ಚು ಬೆಳವಣಿಗೆ ಆಗ್ತಾ ಇದೆ, ಹೆಚ್ಚು ಅಭಿವೃದ್ಧಿ ಆಗ್ತಾ ಇದೆ ಅಂತ ಹೇಳಿದ್ರೆ ಅಲ್ಲಿ ಸ್ಥಿರ ಆಸ್ತಿಗಳ
ಬಳಕೆಯು ಕೂಡ ಜಾಸ್ತಿ ಆಗುವಂಥದ್ದು. ಸೊ ಸ್ಥಿರ ಆಸ್ತಿಗಳು ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದ್ರೆ ಫಿಕ್ಸ್ಡ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ಸ್ ಕೂಡ ಏನಾಗುತ್ತೆ, ಜಾಸ್ತಿ ಆಗುವಂಥದ್ದು. ಸೊ ಹಾಗಾಗಿ ಕೂಡ ಗ್ರೋತ್ ಆ್ಯಂಡ್ ಪ್ರಾಸ್ಪೆಕ್ಟಸ್ ಫ್ಯಾಕ್ಟರ್ಸ್ ಕೂಡ ಫಿಕ್ಸೆಡ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ಸ್ಗಳ ಮೇಲೆ ಪ್ರಭಾವವನ್ನು ಬೀರುವಂಥದ್ದು. ಸೊ ಒಂದು ವ್ಯವಹಾರ ಸಂಸ್ಥೆ ಬೆಳವಣಿಗೆ ಆದಂತೆ ಒಂದು ವ್ಯವಹಾರ ಸಂಸ್ಥೆ ವಿಸ್ತರಣೆ ಆದಂತೆ ಸ್ಥಿರ ಆಸ್ತಿಗಳ ಮೇಲೆ ಬಂಡವಾಳವು ಕೂಡ ಅಧಿಕ ಆಗುವಂಥದ್ದು. ನೆಕ್ಸ್ಟ್ ಡೈವರ್ಸಿಫಿಕೇಷನ್. ಏನು ಡೈವರ್ಸಿಫಿಕೇಷನ್ ಅಂತ ಹೇಳಿದ್ರೆ ವೈವಿಧ್ಯಮಯ ಅಂತೇಳಿ ಕರೆಯುವಂಥದ್ದು, ವೈವಿಧ್ಯಮಯತೆ. ಸೊ ಎ ಫರ್ಮ್ made choice of diversify its operations of various reasons. With diversification, ಫಿಕ್ಸ್ಡ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ಸ್ ಈಸ್ ಇನ್ಕ್ರೀಸಸ್. ಸೊ ಯಾವಾಗ ಒಂದು ವ್ಯವಹಾರ ಸಂಸ್ಥೆ ಹಲವಾರು ಕಾರಣಗಳಿಂದ ತನ್ನ ಕಾರ್ಯಚಟುವಟಿಕೆಗಳಲ್ಲಿ ವೈವಿಧ್ಯತೆಗೊಳಿಸಲು ಇಚ್ಛಿಸುತ್ತೆಯೋ ಅಂತಹ ವ್ಯವಹಾರ ಸಂಸ್ಥೆಗೆ ಹೆಚ್ಚು ಬಂಡವಾಳದ ಸ್ಥಿರ ಬಂಡವಾಳದ ಅವಶ್ಯಕತೆ ಇರುವಂಥದ್ದು. ಸೊ ಒಂದು ವ್ಯವಹಾರ ಸಂಸ್ಥೆ ಅಂತ ಹೇಳಿದ್ರೆ ಒಂದು ಪ್ರಾಡಕ್ಟ್ ಉತ್ಪಾದನೆ ಆಗ್ತಾ ಇದೆ ಅಂತ ಹೇಳಿದ್ರೆ ಆ ಪ್ರಾಡಕ್ಟ್ಗಳಲ್ಲಿ ವೈವಿಧ್ಯಮಯತೆಯನ್ನು ತರುವಂಥದ್ದು, ಕಲರಲ್ಲಿ ಆಗಿರ್ಬೋದು, ಸೈಜಲ್ಲಿ ಆಗಿರ್ಬೋದು, ಶೇಪಲ್ಲಿ ಆಗಿರ್ಬೋದು. ಸೊ ಆ ರೀತಿ ವೈವಿಧ್ಯಮಯ ಮಾಡಬೇಕು ಅಂತ ಹೇಳಿದ್ರೆ, ಡೈವರ್ಸಿಫೈ ಮಾಡಬೇಕು ಅಂತ ಹೇಳಿದ್ರೆ ಫಿಕ್ಸ್ಡ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ಸ್ ಯಾವ ರೀತಿ ಇರುತ್ತೆ, ಹೈ ಆಗಿ ಇರುವಂಥದ್ದು. ಸೊ ಹೈ ಎ ಫರ್ಮ್ ಮೇ ಚೂಸ್ ಟು ಡೈವರ್ಸಿಫೈ ಇಟ್ಸ್ ಆಪರೇಷನ್ಸ್ ಫಾರ್ ವೇರಿಯಸ್ ರೀಸನ್ಸ್ ವಿತ್ ಡೈವರ್ಸಿಫಿಕೇಶನ್. So here fixed capital requirements also increases. When the business firms diversify their business, in that time fixed capital also increases. For example, a textile company is diversifying and starting a cement manufacturing plant. Absolutely, its investment in fixed capital will increase. So ಯಾವಾಗ ಒಂದು ಟೆಕ್ಸ್ಟೈಲ್ ಕಂಪನಿ ಸಿಮೆಂಟ್ ಇಂಡಸ್ಟ್ರಿಯನ್ನು ಶುರು ಮಾಡುತ್ತೋ ಅವಾಗ ಏನಾಗುತ್ತೆ, ಫಿಕ್ಸ್ಡ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ಸ್ ಅನ್ನೋದು ಜಾಸ್ತಿ ಆಗುವಂಥದ್ದು. ಸೊ ಟೆಕ್ಸ್ಟೈಲ್ ಕಂಪನಿಗೆ ಕಂಪೇರ್ ಮಾಡಿಕೊಂಡಾಗ ಸಿಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಅಥವಾ ಸಿಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ಸ್ ರಿಕ್ವೈರ್ಡ್ more fixed assets. So here it may increase the level of the fixed capital. Next, ಫೈನಾನ್ಸಿಂಗ್ ಆಲ್ಟರ್ನೇಟಿವ್. ಏನು ಫೈನಾನ್ಸಿಂಗ್ ಆಲ್ಟರ್ನೇಟಿವ್ ಅಂತ ಹೇಳಿದ್ರೆ, ಸೊ ಇಟ್ ಮೀನ್ಸ್ ಎ ಡೆವಲಪ್ಡ್ ಫೈನಾನ್ಷಿಯಲ್ ಮಾರ್ಕೆಟ್ಸ್ ಮೇ ಪ್ರೊವೈಡ್ leasing facilities as an alternative to outright purchase. When an asset is taken on lease, the firm pays lease and is using it. By using this, it avoids fund requirements to be invested in a fixed asset. So ಯಾವಾಗ ಒಂದು ವ್ಯವಹಾರ ಸಂಸ್ಥೆಗಳು ವಸ್ತುಗಳನ್ನು ಖರೀದಿ ಮಾಡದೆ, ಆ ವಸ್ತುಗಳು ಅಂತ ಹೇಳಿದ್ರೆ ಫಿಕ್ಸೆಡ್ ಅಸೆಟ್ಸ್ಗಳನ್ನು ಸ್ವಂತಕ್ಕೆ ಖರೀದಿ ಮಾಡದೆ ಆ ವಸ್ತುಗಳನ್ನು ಲೀಸಿಗೆ ಅಥವಾ ಭೋಗ್ಯಕ್ಕೆ ತೆಗೆದುಕೊಂಡಾಗ ಏನಾಗುತ್ತೆ, ಫಿಕ್ಸೆಡ್ ಅಸೆಟ್ಸ್ಗಳ ಮೇಲೆ ಇನ್ವೆಸ್ಟ್ ಮಾಡುವಂತಹ ಫಿಕ್ಸೆಡ್ ಕ್ಯಾಪಿಟಲ್ ಕಡಿಮೆ ಆಗುವಂಥದ್ದು. ಸೊ ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಆರ್ ಅಫೆಕ್ಟಿಂಗ್ ಟು ದ ರಿಕ್ವೈರ್ಮೆಂಟ್ಸ್ ಆಫ್ ಫಿಕ್ಸೆಡ್ ಕ್ಯಾಪಿಟಲ್. ಸೊ ಇವಾಗ ಒಂದು ವ್ಯವಹಾರ ಸಂಸ್ಥೆ ತನ್ನದೇ ಆದಂತಹ ಫಿಕ್ಸೆಡ್ ಅಸೆಟ್ಸ್ಗಳನ್ನ ಪರ್ಚೇಸ್ ಮಾಡ್ತೀವಿ ಅಂತ ಹೇಳಿದ್ರೆ ಇಟ್ಸ್ ರಿಕ್ವೈರ್ಡ್ ಮೋರ್ ಫಂಡ್ಸ್. ಅದೇ ಪರ್ಚೇಸ್ ಮಾಡೋ ಬದಲು ಕೆಲವೊಂದು ವ್ಯವಹಾರ ಸಂಸ್ಥೆಗಳಿಂದ ತನ್ನ ಸಂಸ್ಥೆಗೆ ಬೇಕಾಗಿರುವಂತಹ ಫಿಕ್ಸೆಡ್ ಅಸೆಟ್ಸ್ಗಳನ್ನು ಭೋಗ್ಯಕ್ಕೆ ಪಡೆದುಕೊಂಡ್ರೆ ಏನಾಗುತ್ತೆ, investing on fixed assets, the fixed capital may decreases. ನೆಕ್ಸ್ಟ್, ಲೆವೆಲ್ ಆಫ್ ಕೊಲಾಬ್ರೇಷನ್. ಏನು ಕೊಲಾಬ್ರೇಷನ್ ಅಂತ ಹೇಳಿದ್ರೆ, ಸೊ ಕೊಲಾಬ್ರೇಷನ್ಸ್ ಅಂತ ಹೇಳಿದ್ರೆ ಸಹಭಾಗಿತ್ವದ ಮಟ್ಟ ಅಂತೇಳಿ ಕರೆಯುವಂಥದ್ದು. ಸೊ ಕೊಲಾಬ್ರೇಷನ್ಸ್ ಅಂದರೆ ಏನು, ಒಂದು ವ್ಯವಹಾರ ಸಂಸ್ಥೆ ಇನ್ನೊಂದು ವ್ಯವಹಾರ ಸಂಸ್ಥೆ ಜೊತೆ ಸೇರಿಕೊಂಡು ವ್ಯವಹಾರವನ್ನು ನಿರ್ವಹಿಸುವಂಥದ್ದು. At times, certain business organization share each other's facilities. ಸೊ ಒಂದು ವ್ಯವಹಾರ ಸಂಸ್ಥೆ ಮತ್ತು ಇನ್ನೊಂದು ವ್ಯವಹಾರ ಸಂಸ್ಥೆಗಳ ಜೊತೆ ಸೇರಿ ಇರುವಂತಹ ಸೌಲಭ್ಯಗಳನ್ನು ಪರಸ್ಪರ ಹಂಚಿಕೊಂಡರೆ ಅಲ್ಲಿ ಏನಾಗುತ್ತೆ, ಫಿಕ್ಸೆಡ್ ಅಸೆಟ್ಸ್ಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡುವಂತಹ ಅಮೌಂಟು ಕಡಿಮೆ ಆಗುವಂಥದ್ದು. ಸೊ ಇವಾಗ ಒಂದು ವ್ಯವಹಾರ ಸಂಸ್ಥೆ ಇನ್ನೊಂದು ವ್ಯವಹಾರದ ಸಂಸ್ಥೆಯ ಜೊತೆ ತನ್ನಲ್ಲಿ ಇರುವಂತಹ ಸೌಲಭ್ಯಗಳನ್ನು ಹಂಚಿಕೆ ಮಾಡಿಕೊಳ್ಳುವ ಮುಖಾಂತರ ಫಿಕ್ಸೆಡ್ ಅಸೆಟ್ಸ್ಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡುವಂಥ ಮೊತ್ತ ಏನಾಗುವಂಥದ್ದು, ಕಡಿಮೆ ಆಗುವಂಥದ್ದು. ಫಾರ್ ಎಕ್ಸಾಂಪಲ್, ಬೆಸ್ಟ್ ಎಕ್ಸಾಂಪಲ್ ಫಾರ್ ದ ಬ್ಯಾಂಕಿಂಗ್ ಇಂಡಸ್ಟ್ರಿ. ಸೊ ಇವಾಗ ಬ್ಯಾಂಕಿಂಗ್ ಇಂಡಸ್ಟ್ರಿಗಳಲ್ಲಿ ATMಗಳನ್ನು ಯೂಸ್ ಮಾಡ್ತಾ ಇದ್ದಾರೆ ಕಸ್ಟಮರ್ಸ್. ಸೊ
ಎಲ್ಲ ಬ್ಯಾಂಕಿನ ATMsಗಳನ್ನು ಯಾವುದಾದ್ರೂ ಒಂದು ATM ಸೆಂಟರ್ಗಳಲ್ಲಿ ಯೂಸ್ ಮಾಡಿರೋದ್ರಿಂದ ಏನಾಗುತ್ತೆ, ಎಲ್ಲ ATM ಎಲ್ಲ ಬ್ಯಾಂಕುಗಳು ತನ್ನದೇ ಆದಂತಹ ATM ಸೆಂಟರ್ಸ್ಗಳಿಗೆ ಇನ್ವೆಸ್ಟ್ಮೆಂಟ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಫಾರ್ ಎಕ್ಸಾಂಪಲ್, ಸಿಂಡಿಕೇಟ್ ಬ್ಯಾಂಕ್ ATM ಅನ್ನು ನಾವು ಕರ್ನಾಟಕ ಬ್ಯಾಂಕ್ ATM ಸೆಂಟರ್ಸಲ್ಲಾಗಿರ್ಬೋದು, ಅಥವಾ SBI ATM ಸೆಂಟರ್ಸಲ್ಲಾಗಿರ್ಬೋದು, ಅಥವಾ SBM ಅಲ್ಲಾಗಿರ್ಬೋದು, ಕೆನರಾ ಬ್ಯಾಂಕ್ಗಳಲ್ಲಾಗಿರ್ಬೋದು. ಸೊ ಈ ಎಲ್ಲ ಬ್ಯಾಂಕುಗಳಲ್ಲಿ ಹಂಚಿಕೆ ಮಾಡಿಕೊಳ್ಳೋದ್ರಿಂದ ಏನಾಗುತ್ತೆ, ಫಿಕ್ಸ್ಡ್ ಅಸೆಟ್ಸ್ಗಳ ಮೇಲೆ ಕಡಿಮೆ ಬಂಡವಾಳವನ್ನು ಹೂಡಿಕೆ ಮಾಡುವಂಥದ್ದು. ಈಗ ಪ್ರತಿಯೊಂದು ಬ್ಯಾಂಕು ತನ್ನದೇ ಬ್ಯಾಂಕಿನ ATMಗಳನ್ನು ತನ್ನದೇ ಬ್ರ್ಯಾಂಚಿನಲ್ಲಿ, ತನ್ನದೇ ಒಂದು ATM ಸೆಂಟರಲ್ಲಿ ಬಳಕೆ ಮಾಡಬೇಕು ಅಂತ ಹೇಳಿದ್ರೆ ಪ್ರತಿಯೊಂದು ಬ್ಯಾಂಕುಗಳು ತನ್ನದೇ ಆದಂಥ ATM ಸೆಂಟರ್ಸ್ಗಳನ್ನ ಓಪನ್ ಮಾಡಬೇಕಾಗುತ್ತೆ. ಸೊ ಆ ರೀತಿ ಓಪನ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಪ್ಲ್ಯಾಂಟ್ ಬೇಕಾಗುತ್ತೆ, ಸೊ ಮಿಷಿನರೀಸ್ ಬೇಕಾಗುತ್ತೆ, ಫರ್ನಿಚರ್ಸ್ಗಳು ಬೇಕಾಗುತ್ತೆ. ಸೊ ಹೀಗಾಗಿ ಅದೇ ರೀತಿ ಲೇಬರ್ ಸೆಕ್ಯೂರಿಟಿಗಳು ಕೂಡ ಬೇಕಾಗ್ತಾರೆ. ಸೊ ಹಾಗಾಗಿ ತನ್ನ ಒಂದು ಸೌಲಭ್ಯಗಳನ್ನು ಇತರ ಬ್ಯಾಂಕಿನಗಳ ಜೊತೆ ಹಂಚಿಕೆಯನ್ನು ಮಾಡಿಕೊಳ್ಳುವಂಥದ್ದು. ಸೊ ಅಟ್ ಟೈಮ್ಸ್ ಸರ್ಟೈನ್ ಬಿಸ್ನೆಸ್ ಆರ್ಗ್ಯಾನೈಜೇಷನ್ಸ್ ಶೇರ್ ವಿತ್ ಅದರ್ಸ್ ಫೆಸಿಲಿಟೀಸ್. ತನ್ನ ಸಂಸ್ಥೆಯಲ್ಲಿ ಇರುವಂಥ ಸೌಲಭ್ಯಗಳನ್ನು ಬೇರೆ ಸಂಸ್ಥೆಗಳ ಜೊತೆ ಹಂಚಿಕೆಯನ್ನು ಮಾಡಿಕೊಳ್ಳುವಂಥದ್ದು. At times, certain business organizations share each other's facilities. For example, a bank may use another ATMs, or some of them may jointly establish a particular facilities. Such collaboration reduce the level of investment in a fixed assets for each one of the participating organizations. So ಈ ರೀತಿ ಒಂದು ಬ್ಯಾಂಕು ಬೇರೊಂದು ಬ್ಯಾಂಕಿನ ATM ಅನ್ನು ತನ್ನ ಸೌಲಭ್ಯದ ಜೊತೆ ಹಂಚಿಕೆ ಮಾಡಿಕೊಳ್ಳೋದ್ರಿಂದ ಏನಾಗುತ್ತೆ, ಅಸೆಟ್ಸ್ಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡುವಂಥ ಪ್ರಮಾಣವು ಕಡಿಮೆ ಆಗುವಂಥದ್ದು. ಸೊ ದೀಸ್ ಆರ್ ಸಮ್ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಆರ್ ಅಫೆಕ್ಟಿಂಗ್ ಟು ದ ರಿಕ್ವೈರ್ಮೆಂಟ್ಸ್ ಆಫ್ ದ ಫಿಕ್ಸ್ಡ್ ಕ್ಯಾಪಿಟಲ್. ಸೊ ಇನ್ ದಿಸ್ ಕ್ಲಾಸ್ ಯು ಲರ್ನ್ಡ್ ಅಬೌಟ್ ದ ಮೀನಿಂಗ್ ಆಫ್ fixed capital, meaning of current assets, meaning of management of fixed capital, and importance of the fixed capital, and what are the factors are affecting to the requirements of the fixed capital. So in the next class I will be explaining about the working capital. Thank you.